ಅದು 1998ರ ಸಮಯ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕಾರ್ಗಿಲ್ ಬೆಟ್ಟದಲ್ಲಿ ಚಳಿ ಆರಂಭವಾದ ತಕ್ಷಣ ಪಾಕಿಸ್ತಾನ ಮತ್ತು ಭಾರತೀಯ ಸೈನಿಕರು ತಮ್ಮ ಸೈನಿಕರನ್ನು ತಮ್ಮ ದೇಶಕ್ಕೆ ಹಿಂದೆ ತರಿಸಿಕೊಳ್ಳಲಾಗುತ್ತದೆ. ಯಾಕಂದರೆ ಆ ಚಳಿಯಲ್ಲಿ ಪ್ರಾಣ ಉಳಿಸಿಕೊಳ್ಳುವುದು ಸಹ ಕಷ್ಟ ಸಾಧ್ಯವಾಗಿರುತ್ತದೆ. ಅದರಿಂದ ಭಾರತ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿಯವರು ಮತ್ತು ಪಾಕಿಸ್ತಾನ ಪ್ರಧಾನಮಂತ್ರಿಗಳಂತ ನವಾಜ್ ಶರೀಫರೊಂದಿಗೆ ಶಾಂತಿ ಮಾತುಕತೆ ನಡೆಸ್ತಾರೆ. ಯಾಕಂದರೆ ಏಷ್ಯಾ ಖಂಡದಲ್ಲಿ ಶಾಂತಿ ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಶಾಂತಿ ಮಾತುಕತೆ ನಡೆಸ್ತಾರೆ. ಇತ್ತ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ವರೆಗೆ ಬಸ್ ಯಾತ್ರೆಯನ್ನು ಮಾಡ್ತಾರೆ. ಇತ್ತ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಂತಿ ಮಾತುಕತೆ ನಡೆಸಿದರೆ ಅತ್ತ ಪಾಕಿಸ್ತಾನ ಸೇನೆ ಕಾರ್ಗಿಲ್ ಬೆಟ್ಟದಲ್ಲಿ ತಮ್ಮ ಸೈನಿಕರನ್ನು ಭಯೋತ್ಪಾದಕರ ವೇಷದಲ್ಲಿ ಕರೆದುಕೊಂಡು ಹೋಗಿ ಯುದ್ಧ ಟ್ಯಾಂಕರ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಭಾರತದ ಮೇಲೆ ದಾಳಿ ಮಾಡಕ್ಕೆ ಸಜ್ಜಾಗಿ ನಿಂತುಕೊಂಡಿರುತ್ತದೆ. ಈ ಮಾಹಿತಿಯನ್ನು ಅಲ್ಲೇ ಕಾಯುವಂಥ ಕುರುಗಾಯಿಗಳು ಭಾರತಕ್ಕೆ ನೀಡ್ತಾರೆ. ಭಾರತೀಯ ಸೈನಿಕರು ಕಾರ್ಗಿಲ್ ಬೆಟ್ಟದಲ್ಲಿರೋರು ಪಾಕಿಸ್ತಾನ ಸೈನಿಕರು ಇಲ್ಲವೋ ಭಯೋತ್ಪಾದಕರನ್ನು ತಿಳಿದುಕೊಳ್ಳಲು ಒಂದು ಟೀಮನ್ನು ರೆಡಿ ಮಾಡಿ ಕಳಿಸ್ತಾರೆ. ಆ ಟೀಮು ಭಾರತಕ್ಕೆ ಹಿಂಜರಿಯಲೇ ಇಲ್ಲ, ಭಾರತಕ್ಕೆ ಮರಳಿ ಬರಲೇ ಇಲ್ಲ.